ಈ ಪಾತ್ರ ಮಾಡಿದೆ, ಇದು ಚೆನ್ನಾಗಿದೆ, ಈ ಸಿನಿಮಾ ಮಾಡಿದೆ ಚೆನ್ನಾಗಿದೆ, ಖುಷಿ ಕೊಡ್ತಪ್ಪ ಅಂತ. ಹೊಂಬಾಳೆ ಫಿಲ್ಮ್ಸ್ ಅಂದ್ರೇನೆ ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ. ಮಾಡೋ ಧೈರ್ಯ ಯಾರಾದ್ರೂ ಮಾಡ್ಬೇಕು. ಒಂದು ಮತ್ತೆ ಆ ಕಲ್ಪನೆ ಮಾಡ್ಕೊಂಡು ಒಂದು ಕತೆ ಮಾಡಿ ಮಾಡ್ಬೇಕು. 100% ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ. ತುಂಬಾನೇ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ. ಪ್ರತಿಯೊಬ್ಬರಿಗೂ ನಾನು ಆಗ್ಲೇ ಹೇಳ್ದಂಗೆ ಮನಸ್ಸಿಗೆ ಮುಟ್ಟುವಂತ ಸಿನಿಮಾ. ಸುಮಾರು ಸಿನಿಮಾಗಳನ್ನು ಮಾಡಿದ ನಂತರ ಸುಧಾರಣೆ ಹೋಗಿ ಪರ್ಸನಲ್ ಆಗಿ ಗುರು ಎಲ್ಲಾ ತರದ ಡೈಮೆನ್ಷನ್ ಇರುವಂತ ಪಾತ್ರನ ಮಾಡಿದೆ, ಸಿನಿಮಾಗಳನ್ನ ಮಾಡಿದೆ, ಫುಲ್ಫಿಲ್ ಅನ್ನೋದು ಇನ್ನು ಕಾಡುತ್ತೆ ನಿಮ್ಗೆ? ಐ ವಾಂಟ್ ಟು ಡೂ ಮೋರ್ ದೆನ್. ಖಂಡಿತವಾಗ್ಲು ಐ ಥಿಂಕ್ ಈ ಕಲೆನಲ್ಲಿ ಇರೋರ್ಗೆ ಅದು ಟೆಕ್ನಿಕಲ್ ಸೈಡ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಯಾರಿಗೂ ಆ ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ ಬರೋದೇ ಇಲ್ಲ ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಅದೊಂಥರ ಏನಂತಾರೆ, ದುರಾಸೆ ತರ. ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಮಾಡ್ಬೇಕು, ಇನ್ನೂ ಹೆಚ್ಚು ಮಾಡ್ಬೇಕು ಅನ್ನೋದು ಅದು ಯಾವಾಗ್ಲೂ ಕಾಡುವಂತ ಒಂದು ವಿಷಯ. ಆ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲ. ಆ ಮೊಮೆಂಟ್ಗೆ ಈ ಪಾತ್ರ ಮಾಡಿದೆ, ಇದು ಚೆನ್ನಾಗಿದೆ, ಈ ಸಿನಿಮಾ ಮಾಡಿದೆ ಚೆನ್ನಾಗಿದೆ, ಖುಷಿ ಕೊಡ್ತಪ್ಪ ಅಂತ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಏನು ಅದ್ ಮತ್ತೆ ಅದು ಶುರು ಆಗತ್ತೆ. ಸೊ ಕಲಾವಿದ್ರಿಗೆ ಯಾವತ್ತೂ ಕಂಪ್ಲೀಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ. ಸಿಕ್ಬಿಟ್ರೆ ಅಲ್ಲಿಗೆ ಅದೊಂಥರ ಎಂಡ್ ಆದಂಗೆನೆ. ಸೊ ಅದು ಸಿಗ್ಬಾರ್ದು, ಸಿಗೋದು ಇಲ್ಲ. ಚೆನ್ನಾಗಿ ಸಿಗ್ಬಾರ್ದು, ಅಂದ್ರೆ ಸಿಕ್ಬಿಟ್ರೆ ಎಂಡ್ ಆಗ್ಬಿಡುತ್ತೆ ಅಲ್ವಾ? ಹೌದು ಅಲ್ವಾ? ಪ್ರತಿಯೊಬ್ಬರಿಗೂ ನೀವು ಯಾರೇ ಕಲಾವಿದ್ರು ಕೇಳಿದ್ರೆ ನಾವು ಏನಂತಾರೆ, ಕೊನೆ ಕ್ಷಣದವರೆಗೂ ನಾವು ಬಣ್ಣ ಹಚ್ಕೊಂಡಿರ್ಬೇಕು ಅಂತಾನೆ ಎಲ್ರು ಬಯಸೋದು. ಸೊ ಹಾಗಾಗಿ ಅದಕ್ಕೆ ಸಿಗಬಾರ್ದು. ಅಕ್ಕ, ಈಗ ಫೈನಲ್ ಆಗಿ ಹೊಂಬಾಳೆ ಪ್ರೊಡಕ್ಷನ್ ಹೇಳಿದ್ರಿ, ದೊಡ್ಡ ಜಾಗತಿಕ ಮಟ್ಟದಲ್ಲಿ ಕನ್ನಡ ಸಿನಿಮಾಗಳನ್ನ ಅವರು ತೆಗೆದುಕೊಂಡು ಹೋಗ್ತಾರೆ. ಇದ್ರ ಜೊತೆಗೆ ಸಿನಿಮಾಗಳನ್ನ ಅವ್ರು ಮಾಡುವಂತ ದೃಷ್ಟಿಕೋನ ಕೂಡ ಚೇಂಜ್ ಆಗಿದೆ. ಎಲ್ಲಾ ತರದ ಜನಗಳ ಸಿನಿಮಾಗಳನ್ನ ಮಾಡ್ತಾರೆ. ಈ ತರದ ನಿರ್ಮಾಪಕರು ಅಂದ್ರೆ ಸ್ಪೆಷಲಿ ಅಣ್ಣವ್ರ ನಿರ್ಮಾಪಕರು, ಅನ್ನದಾತರು ಅಂದ್ರು, ಈ ತರದ ಒಂದು ನಿರ್ಮಾಣ ಸಂಸ್ಥೆ ಮತ್ತು ಸಂತೋಷ್ ಆನಂದರಾಮ್ ಅವ್ರ ಬಗ್ಗೆ ನೀವು ಪರ್ಸನಲಿ ಒಬ್ಬ ಆಕ್ಟರ್ ಆಗಿಲ್ಲ, ಒಬ್ಬ ಸಿನಿಮಾ ಫ್ಯಾನ್ ಆಗಿ ಏನೋ ಇಷ್ಟಪಡ್ತೀರ ಅವ್ರ ಬಗ್ಗೆ, ಅವ್ರ ಮೇಕಿಂಗ್ ಅದ್ರ ಬಗ್ಗೆ ಎಲ್ಲ? ಹೊಂಬಾಳೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದೆಮ್. ಯಾಕೆಂದ್ರೆ ಎಷ್ಟೋ ಜನ ಸಿನಿಮಾನೇ ಬೇಡಪ್ಪ, ಅಯ್ಯೋ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲಿ ಲಾಸ್ ಆಗತ್ತೆ ಅಂತ ಒಂದು ಮೈಂಡ್ ಸೆಟ್ ಇರುವಾಗ, ಅವ್ರು ಬರೀ ಪ್ರೊಡ್ಯೂಸ್ ಮಾಡಿದ್ದಲ್ಲ, ಅದನ್ನ ಯಾವ ವೆಚ್ಚದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಯಾವ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ, ಅದಕ್ಕೆ ಏನಂತಾರೆ, ಒಂದು ಸಿನಿಮಾಗೆ ಬೇಕಾದಂತ ಶುರುವಿಂದ ಹಿಡಿದು ಕೊನೆವರೆಗೂ ಅದಕ್ಕೆ ಏನೇನ್ ಬೇಕಾಗುತ್ತೋ ಒಂದು ಸಿನಿಮಾಗೆ ಅಷ್ಟನ್ನು ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ಅವರ ಶೂಟಿಂಗ್ ನಡೆಯೋ ಟೈಮಲ್ಲಿ ಇರ್ಬೋದು, ಕಲಾವಿದರಿಗಿರ್ಬೋದು, ಟೆಕ್ನಿಷಿಯನ್ಸ್ಗಿರ್ಬೋದು, ತುಂಬಾ ಚೆನ್ನಾಗಿ ನೋಡ್ಕೋತಾರೆ, ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಐ ಥಿಂಕ್ ಅದೆಲ್ಲಾನು ಒಂದು ಮ್ಯಾಟರ್ ಆಗತ್ತೆ ಒಂದು ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅಂದ್ರೆ. ಸೊ ಡೆಫಿನೆಟ್ಲಿ ಇದೊಂಥರ ಹೆಮ್ಮೆ. ಹೊಂಬಾಳೆ ಫಿಲ್ಮ್ಸ್ ಅಂದ್ರೇನೆ ಒಂದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೆಮ್ಮೆ. ಅಂಡ್ ಸಂತೋಷ್ ಆನಂದರಾಮ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇಸ್ ಅ ವೆರಿ ಗುಡ್ ಡೈರೆಕ್ಟರ್. ಅಂದ್ರೆ ಅವರು ಪಾತ್ರಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಅದನ್ನ ಪಾತ್ರನ ನಿರ್ವಹಿಸುವಂತ ಕಲಾವಿದ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಇವ್ರ ಕೆಪಾಸಿಟಿ ಏನು, ಅಥವಾ ಇವ್ರನ್ನ ಇನ್ನು ಎಷ್ಟು ಪುಷ್ ಮಾಡಿದ್ರೆ ಇನ್ನು ಏನ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ. ಸೊ ಆ ಸೆನ್ಸಿಟಿವಿಟಿ ಎಲ್ಲ ಇರೋದ್ರಿಂದ ಈಸ್ ಏನಂತಾರೆ, ಇಟ್ಸ್ ಅ ಪ್ಲೆಜರ್ ಟು ವರ್ಕ್ ವಿತ್ ಹಿಮ್. ಸೊ ಡೆಫಿನೆಟ್ಲಿ ಲಕ್ಕಿ ಅಂತ ಹೇಳ್ಬೇಕು. ಈ ತರ ಒಳ್ಳೊಳ್ಳೆ ಸಂಸ್ಥೆಗಳು, ನಿರ್ದೇಶಕರು ಈಗೆಲ್ಲ ಬರ್ತಾ ಇರೋದ್ರಿಂದ ಮತ್ತೆ ನಮ್ ಕನ್ನಡ ಸಿನಿಮಾ ಹಳೇ ವೈಭೋಗ ಏನಿತ್ತು ಅದು ಖಂಡಿತ ಬರುತ್ತೆ ಅನ್ನೋ ಒಂದು ದೃಢವಾದ ನಂಬಿಕೆ. ಈಗ ದೊಡ್ಡ ಮನೆಯ ಸದಸ್ಯೆಯಾಗಿ ಯುವ ಅವರಿಗೆ ಹೇಳುವಂತ ಒಂದು ಸಣ್ಣ ಪ್ರೀತಿ ಸಜೆಷನ್, ಸಿನಿಮಾ ಕೆರಿಯರ್ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ಅಥವಾ ಒಂದಷ್ಟು ಕನ್ಸಿಸ್ಟೆನ್ಸಿ ಪಾಯಿಂಟ್ ಆಫ್ ವ್ಯೂ ಆಗಿರ್ಬೋದು, ತುಂಬಾ ಸಿನಿಮಾ ಮಾಡೋದ್ರಿಂದ ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಯುವಾಗೆ ಜನರಲ್ ಆಗಿ? ಅಂದ್ರೆ ಅವ್ರ ಮನೆಯಲ್ಲೇ ಎಲ್ರು ಘಟಾನ್ಘಟಿಗಳಿದ್ದಾರೆ. ಸೊ ಅವರೇ ಕರೆಕ್ಟಾಗಿ ಅವ್ರನ್ನ ಅಡ್ವೈಸ್ ಮಾಡಿ, ಗೈಡ್ ಮಾಡಿ, ಡೆಫಿನೆಟ್ ಆಗಿ ಅವರು ಕೆರಿಯರ್ನ ಶೇಪ್ ಅಪ್ ಮಾಡ್ತಾರೆ. ಏನಿಲ್ಲ, ಜಸ್ಟ್ ಬಿ ಆಸ್ ಯು ಆರ್. ಏನಂತಾರೆ, ಅದೇ ಆ ಹಂಬಲ್ನೆಸ್, ಆ ಇಡೀ ಫ್ಯಾಮಿಲಿಗೆ ಅದಿದೆ. ಒಂದು ತುಂಬಾ ಒಂದು ಹಂಬಲ್ ಆಗಿರೋದು, ಅಥವಾ ವರ್ಕ್ ಬಗ್ಗೆ ಡೆಡಿಕೇಶನ್ ಇರೋದು, ಆಮೇಲೆ ಎಲ್ರ ಜೊತೆನೂ ತುಂಬಾ ಒಂಥರ ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ಳೋದು. ಯು ಆಲ್ವೇಸ್ ಬಿ ಲೈಕ್ ದಟ್ ಅಂಡ್ ಸಕ್ಸಸ್ ವಿಲ್ ಡೆಫಿನೆಟ್ಲಿ ಫಾಲೋ. ಅಂಡ್ ಫ್ಯೂಚರ್ಲಿ ಯಾರಾದ್ರೂ ನಿರ್ದೇಶಕರು ಶಿವಣ್ಣನ್ ಜೊತೆ ಮತ್ತೆ ಸುಧಾರಣೆ ಇಟ್ಕೊಂಡು ಒಂದು ಫುಲ್ ಫ್ಲೆಜ್ ಸೇಮ್ ಸಿನಿಮಾನ ಮಾಡ್ತೀವಿ ಅಂತ ಬಂದ್ರಂದ್ರೆ ಡೇಟ್ಸ್ ಕೊಡ್ತೀರಾ ಅವರಿಗೆ? ಫ್ರೀ ಡೇಟ್ಸ್. ಇದು ಏನಂತಾರೆ, ಮಾಡೋ ಧೈರ್ಯ ಯಾರಾದ್ರೂ ಮಾಡ್ಬೇಕು. ಒಂದು ಮತ್ತೆ ಆ ಕಲ್ಪನೆ ಮಾಡ್ಕೊಂಡು ಒಂದು ಕತೆ ಮಾಡಿ ಮಾಡ್ಬೇಕು. 100% ಡೆಫಿನೆಟ್ಲಿ. ಫೈನಲ್ ಆಗಿ ಆಡಿಯನ್ಸ್ ಯುವ ಬಗ್ಗೆ, ನೀವು ಕಂಡಂತಹ ಯುವ, ನೀವು ನೋಡಿದಂತಹ ಯುವನನ್ನ ಜನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಬಿಗಿದಪ್ಪಬೇಕು. 29 ರಿಲೀಸ್ ಆಗ್ತಾ ಇದೆ, ಅದ್ರ ಬಗ್ಗೆ ಒಂದು ಫೈನಲ್ ನೋಟ್. ವೆರಿ ಪ್ರಾಮಿಸಿಂಗ್ ಆಕ್ಟರ್. ಒಳ್ಳೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾರ್ಮಲ್ ಆಗಿ ಒಂದು ಲಾಂಚ್ ಸಿನಿಮಾ ಅಂತಂದ್ರೆ ಬರೀ ಒಂದು ಬೇರೆ ತರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಜಾಸ್ತಿ ಇರುತ್ತೆ. ಇಲ್ಲೂ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಇದೆ, ಅದ್ರ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ
ಕತೆ ತುಂಬಾ ಸ್ಟ್ರಾಂಗ್ ಆಗಿದೆ. ಅಂಡ್ ಆ ಸೆಂಟಿಮೆಂಟ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ತುಂಬಾನೇ ಒಂದು ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ. ಪ್ರತಿಯೊಬ್ಬರಿಗೂ ನಾನು ಆಗ್ಲೇ ಹೇಳ್ದಂಗೆ ಮನಸ್ಸಿಗೆ ಮುಟ್ಟುವಂತ ಸಿನಿಮಾ. ಸೊ ಎಲ್ರೂ ಕೇಳ್ಕೊಳ್ಳೋದಿಷ್ಟೇ, ಬನ್ನಿ ಯುವ ಸಿನಿಮಾ ನೋಡಿ ಅದನ್ನ ಗೆಲ್ಸಿ, ಜೊತೆಗೆ ನಮ್ಮ ಕನ್ನಡ ಚಿತ್ರರಂಗನ್ನು ಬೆಳೆಸಿ ಅಂತಾನೆ ಕೇಳ್ಕೊತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ನಟಿ ಸುಧಾರಾಣಿ ಅವರು, ನಮ್ಮ ಪ್ರೀತಿ ಸುಧಾಕ್ ಅವ್ರ ಮಾತು. ಯಾರಾದ್ರೂ ಡೈರೆಕ್ಟ್ರು ಶಿವಣ್ಣ ಮತ್ತೆ ಸುಧಾರಾಣಿ ಅವ್ರ ಮೇಡಮ್ ಇಟ್ಕೊಂಡು ಸಿನಿಮಾ ಮಾಡೋದಾರೆ, ಒಳ್ಳೆ ಕಥೆ ಮಾಡ್ಕೊಂಡು ಮತ್ತೆ ಅವ್ರನ್ನ 1986ಗೆ ಕರ್ಕೊಂಡೋಗಿ. ಥ್ಯಾಂಕ್ ಯು ಸೊ ಮಚ್.